ಯೂಟ್ಯೂಬ್ ಚಾನಲೆಲ್ಲ ಹೇಗಿದ್ದೀರ ಚೆನ್ನಾಗಿದ್ರೆ ಅನ್ಕೋತೆ ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಬೆಳಗ್ಗೆಯಿಂದ ಏನಾಗಿದೆ ಗೊತ್ತಿಲ್ಲ, ಇಲ್ಲಿ ಮಳೆಯನ್ನು ಅಷ್ಟೇನು ಬಂದಿಲ್ಲ, ಸ್ವಲ್ಪ ಮಳೆ ಬಂದಿದೆ ಅಷ್ಟೇ ಒಂದು ಸ್ವಲ್ಪ. ಅದಕ್ಕೆ ಅಪ್ಪ ತಂದೆ ರಾತ್ರಿಯಿಂದ ಕರೆಂಟೇ ಇಲ್ಲ, ಫೋನಲ್ಲಿ ಚಾರ್ಜಿಂಗ್ ಇಲ್ಲ, ಸಾಕಾಗ್ಬಿಟ್ಟಿದೆ. ಮತ್ತು 5 ಗಂಟೆಗೆ ಬಂದಿದೆ, ರಾತ್ರಿ ನಿದ್ದೆ ಇಲ್ಲ, ಫ್ಯಾನ್ ಇಲ್ಲ, ಕರೆಂಟ್ ಇಲ್ಲ, ಚುಕ್ಕಾಡಿ ಅಮ್ಮ ನರ್ಕ ಅನ್ಭವಿಸ್ಬಿಟ್ಟಿದ್ದೀವಿ ನಾವು ಒಂದು ನೈಟ್. ಪಾಪ ಅವರು ಪ್ರಿಯಾಂಶನ್ ನೋಡ್ಕೊಂಡು ಬಿಸ್ಕಾಂತ ಅವ್ರು ಇದ್ದಾರೆ, ಅವನು ಅಷ್ಟರಂಗೆ ನಿದ್ದೆ ಮಾಡೋದು, ಚೂರು ಕಡಿದ್ರೆ ಎದ್ದಾಳೋದು. ಗುಡ್ ನೈಟ್ ಇಂದು ಹಚ್ಚೋಣ ಅಂದರೆ ಕರೆಂಟ್ ಇಲ್ಲ. ಆದರೆ ಚುಕ್ಕಾಡಿ ಎಷ್ಟು ಬಂದ್ಬಿಟ್ಟು ಎಲ್ಲ ನಮ್ಮ ಮನೆಗೆ ಅನ್ಕೊಂಡು ಎಲ್ಲರ ಮನೆಗಂತ ಬೆಳಗ್ಗೆ ಎದ್ದು ಅದೇ ರಾಗ ಅದೇ ಕತೆ. ಕರೆಂಟ್ ಹೋಗ್ಬಿಡುತ್ತೆ, ಚುಕ್ಕಾಡಿ ಅಷ್ಟು ಪರಿ ಅದಾವೆ, ಎಲ್ಲಿಂದ ಬಂದ್ವಿ ಗೊತ್ತಿಲ್ಲ ಹುಡುಗಿ, ಸ್ವಂತ ಪರಿ ಎಲ್ಲರ ಮನೇಲಿ ಬಂದ್ಬಿಡುವೆ. ಇನ್ನು ಇವಾಗ ಲಾಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಏನಂದರೆ ಚವಂಗಿ ಮಾಡ್ಬೇಕಂತ ಅಂದ್ಕೊಂಡು ಮಾಡೋಕ್ಕಾಗೇ ಇಲ್ಲ. ಅದಕ್ಕೋಸ್ಕರ ಇವಾಗ ಮಾಡೋಣ ಅಂತೇಳಿ ನನ್ನ ತಂಗಿಯರು ಅವ್ರು ಬಂದಿದ್ರಲ್ಲ ಅಮ್ಮರವರು, ಅವಾಗ ಬಂದಾಗ ಮಾಡೋಣ ಅಂದರೆ ಆಗಲಿಲ್ಲ. ಎದಕ್ಕೂ ನನಗೆ ತಿನ್ಬೇಕಂತಿದೆ ಭಾಳ, ಹಾಗಾಗಿ ಮಾಡೋಣ ಒಂದು ಸ್ವಲ್ಪ ಮಾಡೋಣ ಅಂತಂದೇಳಿ ಮಾಡ್ತಿದ್ದೀನಿ. ಇನ್ನು ನೀರು ಕಸಕ್ಕಿದ್ದೀನಿ, ಸ್ವಲ್ಪ ಸಕ್ಕರೆ ಪಾನಕದ ಮಾಡ್ತೀನಿ ನಾನು ಚವಂಗಿ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ನಾನಿದು ಪುಟಾಣಿ ತಗೊತಿದ್ದೀನಿ, 1 ಕಪ್ಪು, ಒಂದು ಸ್ವಲ್ಪ, ಇನ್ನೂ ಒಂದಿಷ್ಟು ಹಾಕಿ ಸ್ವಲ್ಪ ಮಾಡ್ತಿದ್ದೀನಿ ನಾನು. ಏನಕ್ಕಂದ್ರೆ ನಮ್ಮ ಮನೆಗೇನು ಅಷ್ಟು ಸ್ವೀಟ್ ಇಷ್ಟಪಡಲ್ಲ, ನಾನು ಇಷ್ಟಪಡ್ತೀನಿ. ಹಾಗಾಗಿ ಪ್ರಿಯಾಂಶ್ ಬಿಟ್ಟು ತಿಂತಾರೆ, ನಮ್ಮ ಮನೆಯವ್ರಂತ ತಿನ್ನಲ್ಲ, ಹಾಗಾಗಿ ಇಬ್ಬರಿಗೆ ಅಲ್ವ ಸ್ವಲ್ಪ ಮಾಡ್ಕೊತಿದ್ದೀನಿ. ಇಷ್ಟು ತಗೊಂಡು ಅಲ್ಲವಲ್ಲ ಸಕ್ಕರೆ ಪಾನಕ ಕುದಿಯೋಕೆ ಇಟ್ಟಿದ್ದೀನಿ. ಸಕ್ಕರೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ, ಒಂದು ಗ್ಲಾಸ್ಲಿಂದ 2 ಗ್ಲಾಸ್ ನೀರು, ಒಂದಿಷ್ಟು ಇದರಿಂದ 2 ಗ್ಲಾಸ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೊಂದೇ ಗ್ಲಾಸ್ ಹಾಕ್ಕೊತೀನಿ ಸಕ್ಕರೆ. ಸ್ವೀಟ್ ಇದ್ದರೆ ಚೆನ್ನಾಗಿ, ನನಗಂತೂ ಸ್ವೀಟ್ ಇರಬೇಕು ಯಾವುದನ್ನು ಮಾಡಿ, ಕಮ್ಮಿ ಸ್ವೀಟ್ ಇದ್ದರೆ ತಿನ್ನೋಂಗಾಗಲ್ಲ. ಒಂದು ಗ್ಲಾಸ್ ಹಾಕ್ಕೊತೀನಿ ಇದಕ್ಕೆ. ಇನ್ನು ಇಲ್ಲಿ ಕೊಬ್ಬರಿ ತುರಿ ಮೇಲೆ ಹಾಕ್ತಾರಂತೆ, ನಾನು ಕೊಬ್ಬರಿ ಮಿಕ್ಸಿ ಮಾಡಿಕೊಂಡು ಡೈರೆಕ್ಟ್ ಹಾಕೊಂಡ್ಬಿಡ್ತೀನಿ. ಇನ್ನು ಹಿಂಗೆ ಮಾಡ್ಕೊಂಡು ನಮ್ಮ ಪ್ರಿಯಾಂಶ್ ನೋಡಿ, ಇದು ಚವಂಗಿ ಮಣಿ ನಮ್ಮ ಮನೆಗಿಲ್ಲ, ನಮ್ಮ ಅಮ್ಮವ್ರ ಮನೆಗೆ ಐತೆ, ಅಲ್ಲಿ ಇಲ್ಲಿದ್ದಿಲ್ಲ, ಅದಕ್ಕೆ ಹಾಗಾಗಿ ಇಲ್ಲ ಮನೆ ಹತ್ರ ಅಕ್ಕನವ್ರು ಇಸ್ಕೊಂಬೋಗಪ್ಪ ಹೇಳಿದ್ದವರು, ಕಟ್ ಕಳಿಸಿ ಪ್ರಿಯಾಂಶಿಂಗ್ ಕೂಡ ಅಂತೇಳಿ ಕಟ್ ಕಳಿಸಿದ್ರೆ ಇಸ್ಕೊಂಬಂದಾನ. ತಕ್ಕೊಂಡ್ಮೇಲೆ ಇದಕ್ಕೆ ಶುಂಠಿ ಸೋಪ್ ಹಾಕ್ಕೊತೀನಿ. ಹಾಗೆ ಸೋಪು ಮತ್ತು ಶುಂಠಿ ಜಜ್ಜೆ ಬಡ್ದು ಇಟ್ಕೊಂಡಿದ್ದೀನಿ, ಇದನ್ನು ಹಾಕಿ ಇವಾಗ ಮಿಕ್ಸಿ ಹಾಕ್ಕೊಂಬರ್ತೀನಿ. ಇದನ್ನು ನಾನು ಮಿಕ್ಸಿ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಇದನ್ನು ನೋಡಿ, ನಾನು ವಿಡಿಯೋ ಆನ್ ಮಾಡಿ ನಂಗೆ ಹಂಗೆ ಮಾತಾಡ್ತಿದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ, ಇನ್ನು ಹಿಟ್ಟು ನೆನೆ ಇಟ್ಕೊಂಡ್ಬಿಡ್ತೀನಿ. ನೆನೆ ಇಟ್ಕೊಂಡು ಮಿಕ್ಸಿಗೆ ಹಾಕ್ತೀನಿ, ಯಾಕಂದರೆ ಹಿಟ್ಟು ನೆನೆಯುತ್ತೆ. ಇನ್ನು ನಾನು ಇಲ್ಲಿ 1 kg ಹಿಟ್ಟು ತಗೊಂಡಿದ್ದೀನಿ, ಇದ್ರ ಎಷ್ಟು ನೆನೆ ಇಡ್ತೀನೋ ಎಷ್ಟಿಲ್ಲ ನೆನೆ ಅಂತ ಇಡ್ತೀನಿ, ನೋಡೋಣ. ಹಿಟ್ಟು ನೆನಿಟ್ಟು ಮಿಕ್ಸಿಗೆ ಹಾಕಿ ಕಸ ಬೆಳೆದು ಮಾಡೋಕ್ಕೆ ಕುಂದಿರ್ತೀನಿ. ಫಸ್ಟ್ ಹಿಟ್ಟು ನೆನೆ ಇಟ್ಕೊಂಡ್ಬಿಡ್ತೀನಿ. ಓಕೆ ಕೇಸಲ್ಲಿ ಚಾಂಗ್ ಮಾಡೋಕ್ಕೆ ಫಸ್ಟಿಗೆ ಉಂಡೆ ಮಾಡ್ಕೊತಿದ್ದೀನಿ. ವಾಯ್ಸ್ ಹಾಕ್ಕೊಡ್ತಿಲ್ಲ ಅಂದರೆ ಇದಿಷ್ಟು ಮಾಡೋದು. ನಮ್ಮ ಪ್ರಿಯಾಂಶಿ ಏನಾದರೂ ಟಿ ವಿಯಲ್ಲಿ ಹಚ್ಕೊಟ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾನೆ, ಅಲ್ಲಿಗೆ ಸುಮ್ಮನೆ ಇದ್ದಿಲ್ಲ ಗೈಸ್, ಅಡ್ಡ ಬರ್ತಿದ್ದ. ಇನ್ನು ಉಂಡೆ ಮಾಡಿಕೊಂಡು ಗೈಸ್, ಇದು ಮಣಿ ಇದೆ ಅಲ್ವ ಚವಂಗಿ ಮಣಿ, ಅದ್ರಾಗಿಟ್ಟು ತಿಳ್ಕೊಬೇಕು. ಸ್ವಲ್ಪ ದಪ್ಪ ಸ್ವಲ್ಪ ತಾಳು ಅಷ್ಟರಲ್ಲೇ ಮೀಡಿಯಮ್ನಲ್ಲಿ ತಿಳ್ಕೊಬೇಕು. ಇನ್ನೇನು ಸಕ್ಕರೆ ಪಾನಕ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅದರೆಲ್ಲ ಅದ್ದಿ ಆಮೇಲೆ ಪುಡಿ ಮಾಡಿಟ್ಟಿದ್ನಲ್ವ ಅದು ಹಾಕಬೇಕು. ನಾನು ಮಾಡಿ ತಪ್ಪು ಮಾಡಬೇಡಿ ಗೈಸ್, ಯಾಕಂದರೆ ನಾನು ಏನು ಮಾಡಿದ್ದೀನಿ ಜಸ್ಟ್ ಅದ್ದಿ ತೆಗಿಬೇಕು. ನಾನು ಏನು ಮಾಡಿದ್ದೀನಿ ಅಂದರೆ 4-5 ಫಸ್ಟ್ಗೆ ಹಾಕ್ಬಿಟ್ಟಿದ್ದೀನಿ. ಫಸ್ಟ್ನೇದು ಒಂದು ಸ್ವಲ್ಪ ಹಿಂಗೆ ಅದ್ದಿ ತೆಗೆದಿದ್ದೀನಿ. ಇನ್ನು 4-5 ಜಾಸ್ತಿ ನೆನ್ಬಿಟ್ಟಿದ್ದಾವಲ್ವ, ಅವಾಗ ತಿನ್ನೋದ್ನಾಗ ಚೆನ್ನಾಗಿದ್ದಾವೆ. ಬಟ್ಟು ಇದು ಒಂದು ಅವಾಗೇ ಮಾಡಿದ ತಕ್ಷಣ ಅಂತ ಆಗೋಗಲ್ಲಲ್ವ, ಇನ್ನೊಂದು ದಿವಸ ಇರುತ್ತೆ. ಅವಾಗ ಮಾಡಿದ್ದು ಬೆಳಿಗ್ಗೆ ಕೂಡ ಚೆನ್ನಾಗಿದ್ದಾವೆ. ಸ್ವಲ್ಪ ಮಧ್ಯಾಹ್ನ ನೈಟು ಅಂದರೆ ಇವತ್ತು ಮಾಡಿದ್ದು ನಾಳೆಗೆ ನಾಳೆ ಬೆಳಿಗ್ಗೆ ಬೇಯಿಸಿದವ ನೈಟಿಗೆ ಒಂಥರ ಹೆಂಗಾಗ್ಬಿಟ್ಟು ಮುದ್ದೆ ಆದಂಗೆ ಆಗ್ಬಿಟ್ಟಿದೆ. ಜಾಸ್ತಿ ಹೊತ್ತು ನೆನಿಡ್ಬಿಡ್ದು, ಜಸ್ಟ್ ಹಿಂಗೆ ಅದರ ಪ್ರೆಸ್ ಮಾಡಿ ಹಿಂಗೆ ತೆಗೆದು ಪುಡಿ ಉದುರಿಸ್ಬೇಕಂತ ಅಷ್ಟೇ. ನಾನು ಫಸ್ಟಿಗೆ ಒಂದು ಹಂಗೆ ಮಾಡಿದ್ದೀನಿ. ಇನ್ನು ಉಳ್ಕಿದ್ವೆಲ್ಲ ಇಲ್ಲಿ ವಿಡಿಯೋ ಇದೆ ನೋಡಿ ನೀವೇ. 4-5 ಅದ್ರಾಗೆ ಹಾಕಿ ಹಂಗೆ ಬಿಟ್ಬಿಟ್ಟಿದ್ದೀನಿ. ಅದು ಅವಾಗ ತಿನ್ನೋಕ್ಕೆ ಚೆನ್ನಾಗಿದೆ, ನೈಟೆಲ್ಲ ಸಖತ್ ಟೇಸ್ಟ್ ಮಾಡಿದ್ರೆ ಸಖತ್ತಾಗಿ ಬಂದುಬಿಟ್ಟಿತ್ತು. ಇವರು ನೈಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ತಿಂದು. ಆಮೇಲೆ ಬೆಳಗ್ಗೆ ಬಾಕ್ಸಿಗೂ ಚೆನ್ನಾಗಿದ್ದಾವೆ. ಇನ್ನೇನು ಮತ್ತೆ ಇನ್ನೊಂದು ನೈಟ್ ತಿನ್ನಬೇಕಲ್ಲ ಒಂಥರ
ಅಂದರೆ ಮುದ್ದೆ ಆದಂಗೆ ಆಗ್ಬಿಟ್ಟಿದೆ. ಏನಕ್ಕೆ ಅಂದರೆ ಅವಾಗ ಹೇಳಿದ್ರಿ ಇಲ್ಲ ಜಸ್ಟ್ ಪ್ರೆಸ್ ಮಾಡಿ ತೆಗಿಬೇಕು, ಇಲ್ಲಿ ಮಾಡ್ತಿರ್ತಾರಲ್ಲ ಚವಂಗಿ ಪ್ರೆಸ್ ಮಾಡಿ ತೆಗಿಬೇಕು, ಜಾಸ್ತಿ ಹೊತ್ತು ನೆನಿಟ್ರೆ ಅವಾಗ ಚೆನ್ನಾಗಿರುತ್ತೆ. ಬಟ್ ಒಂದೆರಡು ದಿನ ಇಟ್ಕೊಂಡು ತಿನ್ಬೇಕಂದ್ರೆ ಎಲ್ಲ ಪೂರ ಮೆತ್ತಗಾಗ್ಬಿಡುತ್ತೆ. ಅಂದರೆ ಅಯ್ಯೋ ಅಂದ್ಕೊಂಡೆ ನೋಡಿ. ಇವು ಇದಾವಲ್ವ ಅವಿಷ್ಟು ಮತ್ತೆ ಒಂದು ತಕ್ಕಂತೀನಿ ಅಷ್ಟೇ, ಇಷ್ಟು ತಗೊಂಬಿಟ್ರೆ ಆಯಿತು. ನಾನು ಅದ್ರಾಗ ಹಂಗೆ ಬಿಟ್ಬಿಟ್ಟಿದ್ದೀನಿ, ನಾನು ಪಾನ್ಕದಾಗೆ ಬಿಟ್ಬಿಟ್ಟಿದ್ದೀನಿ. ಉಳ್ಕಿದ್ವೆಲ್ಲ ಅದೊಂಥರ ಆಗ್ಬಿಟ್ಟಿತ್ತು ಗೈಸ್. ರಾತ್ರಿ ಬೇಯಿಸಿದ್ವು, ಬೆಳಿಗ್ಗೆ ಬೇಯಿಸಿದಾವೆ, ಮಧ್ಯಾಹ್ನ ಬಾಕ್ಸಿಗೆ ಕಟ್ ಕಳಿಸಿನಿ ನಮ್ಮ ಮನೆಯವ್ರಿಗೆ. ಅವಾಗ ಚೆನ್ನಾಗಿದ್ದಾವೆ. ನೈಟ್ ಅಂತೂ ಒಂಥರ ಆಗ್ಬಿಟ್ಟು ತಿನ್ನೋಕ್ಕೆ ಆಗಲ್ಲ, ಒಂಥರ ಮುದ್ದೆ ಆದಂಗೆ ಆಗ್ಬಿಟ್ಟಿದೆ. ಏನು ರಾಗಿ ಮುದ್ದೆ ಈ ಥರ ಮುದ್ದೆ ಬಾಯಿ ಇಟ್ಕೊಂಡ್ರೆ ಹಂಗೆ ಆಗ್ಬಿಟ್ಟಿತ್ತು. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು, ತುಂಬ ಇಷ್ಟ ಆಯಿತು. ಅದೇ ಮಾಡೋರು ಅಂದರೆ ಒಂದು ಸ್ವಲ್ಪ ಅದರಲ್ಲಿ ನೀರಿನಲ್ಲಿ ಏನು ಒಂದು ಸ್ವಲ್ಪ ಹಿಂಗೆ ಅದ್ದಿ ತೆಗೆದು ಪುಡಿ ಉದುರಿಸ್ಬಿಡ್ರಿ, ಚೆನ್ನಾಗಿರ್ತವೆ. ಬಟ್ ಈ ಥರ ಮಾಡೋದ್ನಾಗ ಇನ್ನೊಬ್ಬರು ಹೆಲ್ಪ್ ತುಂಬ ಅಂದರೆ ತುಂಬ ಇರುತ್ತೆ ಗೈಸ್. ಯಾಕಂದರೆ ಒಬ್ಬರು ತಿಳ್ಕೊಬೇಕು, ಎಣ್ಣೆಲಿ ಬೆನ್ಸ್ಕೋಬೇಕು, ಅದರಲ್ಲಿ ಅದ್ಬೇಕು, ಪುಡಿ ಹಾಕಬೇಕು. ನಾನಂತೂ 6 ಗಂಟೆಗೆ ಹಂಗೆ ಕುಂತಿದ್ದೀನಿ ಗೈಸ್, ದೀಪ ಎಲ್ಲ ಹಚ್ಚಿ. ಇಲ್ಲ 5 ಗಂಟೆಗೆ ಕುಂತಿದ್ದೀನಿ. ಆಮೇಲೆ ಮತ್ತೆ ಇನ್ನು ಸ್ವಲ್ಪ ಇದ್ದಾಗ ದೀಪ ಹಚ್ಚಕ್ಕೆ ಹೋದೆ. 6 ಗಂಟೆಗೆ ಕುಂತಕ್ಕಿ ಏನಿಲ್ಲ ಅಂದರೂ ನನ್ನ ಮನೆಯವ್ರು 7 ಗಂಟೆಗೆ ಬರ್ತಾರೆ. 5 ಗಂಟೆಗೆ ಕುಂತಕ್ಕಿ 7 ಗಂಟೆ 7:15 ಹಂಗೆ ಬರ್ತಾರೆ. ಅವಾಗ ಜಸ್ಟ್ ಅದೇ ಆಗಿ ನನ್ನ ಕೈ ತೊಳ್ಕೊಂಡು ತಿನ್ನೋಕ್ಕಂತ ಒಂದು ಹಿಡ್ಕೊಂಡು ಬಂದೆ. ಅವಾಗ ಬಂದರು ಅವರು. 1-2.5 ತಾಸು ಕುಂತಿದ್ದೀನಿ ನೋಡಿ ಒಬ್ಬಳೆ ಮಾಡ್ಕೊತ. ಸಾಕಾಗ್ಬಿಟ್ಟಿತ್ತು ಗೈಸ್ ನನಗಂತೂ ತಿಳಿ ಮಾಡೋಂಗಿದ್ರೆ ಯಾರ್ದಾದ್ರೂ ಹೆಲ್ಪ್ ತಗೋರಿ, ಚೆನ್ನಾಗಿರುತ್ತೆ. ಇನ್ನು ಚವಂಗಿ ಮಾತ್ರ ಸಖತ್ತಾಗಿತ್ತು ಗೈಸ್. ಇನ್ನು ಬೆಲ್ಲದ ಪಾನ್ಕದ್ದು ಅದೆಲ್ಲ ಮಾಡ್ತಾರೆ. ಬಟ್ ನಾನು ಯಾವಾಗಲೇನು ಮಾಡಿಲ್ಲ ಗೈಸ್, ನಮ್ಮ ಅದಕ್ಕಿಂತ ಮುಂಚೆಗೆ ಮಾಡಿದ್ದೆ, ಮತ್ತು ಈಗ ಮಾಡ್ತಿದ್ದೀನಿ ಅಷ್ಟೇ. ಬೆಲ್ಲದ್ದು ಅಂದರೆ ನಮ್ಮ ಮಂತೆಗಿರೋ ಬಕ್ಕ ಮಾಡಿದ್ರು, ಕರೆದಿದ್ರು. ಹಿಂಗೆ ಹೆಲ್ಪಿಂಗ್ ಬೇಕಲ್ವ ಇದಕ್ಕೆ, ಸ್ವಲ್ಪ ಹೆಲ್ಪ್ ನಾನು ಕೊರ್ದಂಗಲ್ಲ ಹಿಂಗೆ ಪುಡಿ ಹಾಕಂತ ಹೆಂಗೆ ಕರೆದಿದ್ರು ಅವಾಗ ಹೋದ ವರ್ಷ. ಅವಾಗ ಹಾಕಿದ್ದೆ. ಅವರು ಬೆಲ್ಲದ ಪಾನಕ ಹಚ್ಚಿ ಪುಡಿ ಅದು ಸಖತ್ತಾಗಿತ್ತು. ಅದು ಗೋಧಿ ಹಿಟ್ಲಿಂದ ಮಾಡಿದರೆ, ಎಣ್ಣೆ ಕೊರೆದಿದ್ರೆ ಬೆನ್ಸಿದ್ರೆ ಗೊತ್ತಿಲ್ಲ. ಒಬ್ಬೊಬ್ರು ಬೆನ್ನಿಸ್ತಾರೆ ಗೈಸ್. ಯಾಕೆ ಕೊರೆದಿದ್ಲೇನೋ ಸಖತ್ತಾಗಿ ಬಂದಿದ್ವು. ಬೆಲ್ಲದ ಪಾನಕದಿಂದ ಚೆನ್ನಾಗಿ ಬರುತ್ತೆ. ತುಪ್ಪ ಹಚ್ಚಿ ಬೆಲ್ಲದ ಪಾನಕ ಹಾಕಿ ಪುಡಿ ಹಾಕಿ ಉದುರಿಸ್ಬಿಟ್ರೆ ಅದನ್ನು ಚವಂಗಿ ಸಖತ್ತಾಗಿ ಬರುತ್ತೆ. ಅಂದರೆ ಗೈಸ್ ಈ ಚವಂಗಿ ಇದೇ ದಿನದಾಗ ಮಾಡಬೇಕಂತೆ, ಅಂದರೆ ರುಚಿ. ನೋಡಿ ಗೈಸ್ ಫೈನಲ್ಲಿ ಇವಾಗ ಆಯಿತು ಚವಂಗಿ ಎಲ್ಲ ಮಾಡೋದು. ಇಷ್ಟು ಮಾಡಿದ್ದೀನಿ, ಇಲ್ಲಿ ಕಾಣ್ತಿದೆ ಅಲ್ವ, ಇದಿಷ್ಟು ಮಾಡಿದ್ದೀನಿ. ಇದು ಅವಲ್ಲೇ ಮಾಡಿದ್ವಲ್ವ, ಅವಾಗ ತಿಂದಿದ್ದೀನಿ. ಸಖತ್ ಬಂದಿದೆ, ಸ್ವೀಟ್ ಎಲ್ಲ ಕರೆಕ್ಟಾಗಿ ಸಖತ್ ಬಂದಿದೆ ನೋಡಿ. ಇಷ್ಟೆಲ್ಲ ಇದು ನೀರಿಗೆ ಕೈ ತೊಗೊಂಡಿದ್ದೀನಿ. ನೀರು ಸರಿಗಾಯಿತು, ಒಂದು ಸ್ವಲ್ಪ ಉಳಿದಿತ್ತು, ನಾನು ಕೈ ತೊಗೊಂಡಿದ್ದೀನಿ. ಇನ್ನು ಪುಡಿನೂ ಇಷ್ಟೇ ಉಳಿದಿದೆ. ಇದಿಷ್ಟಾಗಿದೆ ಗೈಸಪ್ಪ. ಇದನ್ನೆಲ್ಲ ಸೈಡ್ಗಿಟ್ಟು ಮತ್ತೆ ಅಡುಗೆ ಮಾಡೋಕು ನಮ್ಮ ಪ್ರಿಯಾಂಶ್ ಹೊರಗೆ ಹೋಗ್ಯಾನ. ಏನು ಮಾಡ್ತಾನೆ ನೋಡ್ಕೊಂಬರ್ಬೇಕು ಹೋಗಿ. ಡ್ಯೂಟಿಲಿಂದ ಬಂದಾರ, ಮಕ್ಕ ಕೂಡ ತೊಳೆದಿಲ್ಲ, ನಾನು ತಿನ್ಸಕ್ಕೆ ಕುಂತೀನಿ. ಅದನ್ನು ಹೆಂಗಾಗೈತೆ ಸೂಪರಾ? ಇವನಂತ ಇನ್ನೂ ಮಾಡ್ತಿದ್ದೀನಿ, ಅವೆಲ್ಲ ತಗೊಂಡು ತಿಂದೆ. ಚೆನ್ನಾಗ್ಯಾವ ಚವಂಗಿಗೆ ಸಕ್ಕರೆ ಪಾನಕ ಹಚ್ಚಿ ಮೇಲೆ ಕಡಲೆ ಪುಡಿ, ಸಕ್ಕರೆ ಪುಡಿ, ಕೊಬ್ಬರಿ ತುರಿ ಅದು ಹಾಕಿ ಮಾಡ್ತಾರೆ. ಅದೇ ಚವಂಗಿ. ಚೆನ್ನಾಗ್ಯಾವ? ಏನು ಗಿಫ್ಟ್? ಆ್ಯಪಲ್ ನೋಡಿ ಉಳ್ಳಾಗಡ್ಡೆ ಯಾವ ಥರ ಸಕ್ಕತ್ತಾಗಿದೆ, ದುಂಡು ಗುಂಡಕ್ಕೆ ನೋಡಿ. ಉಳ್ಳಾಗಡ್ಡೆ ಇದ್ದಿಲ್ಲ ತಗೊಂಬಂದ್ರ. ಇದು ಚೆನ್ನಾಗಿತ್ತಲ್ಲ, ಈರುಳ್ಳಿಂದ ಪ್ರಪೋಸ್ ಮಾಡ್ತಾರೆ ನೋಡಿ ಇವ್ರು. ಎಂತಾರದಾರೆ ಗೈಸ್. ಅಡುಗೆ ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ, ಅಂದಕ್ಕೆ ಏನು ಮಾಡ್ಬೇಕು ನೋಡ್ಬೇಕು. ಬನ್ನಿ ಗೈಸ್ ಊಟ ಮಾಡೋಣ. ನುಗ್ಗಿಕಾಯಿ ಹಾಕಿ ಟಮಟೆ ಹಣ್ಣು ಹಾಕಿ ನುಗ್ಗಿಕಾಯಿ ಪಲ್ಯ ಮಾಡಿದ್ದೀನಿ ನೈಟಿಗೆ. ಇನ್ನು ಬೆಳಿಗ್ಗೆ ತೊಳಕ ಮಾಡಿದ್ದು ಅದು ಇದೆ, ಇನ್ನು ಸುಡೋದು ಅನ್ನ. ಊಟ ಮಾಡಬೇಕು ಗೈಸ್, ಹೊತ್ತಾಗಿದ್ದಾವಲ್ಲೇ ಸಂಡಿಗೆ. ಓಕೆ ಗೈಸ್ ಬಾಯ್, ಮತ್ತೆ ನಾಳೆ. ಓಕೆ ಗೈಸ್ ಬಾಯ್, ಮತ್ತೆ ನಾಳೆ ಕಾಣ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತೀನಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್. ನಾನು ಬಾಯ್ ಹೇಳ್ತೀನಿ ಗೈಸ್. ಇವನು ನಾನು ಬಾಯ್ ಹೇಳ್ತೀನಿ. ಹೇಳು ಬಾಯ್ ಬೋಡ.